ಸ್ವಾಧೀನಪಡಿಸಿಕೊಂಡಂತಹ ಭೂಮಿಗೆ ಪರಿಹಾರ ವಿಳಂಬದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಎಡಿಸಿ ಹಾಗೂ ಎಸಿ ಕಾರುಗಳು ಜಪ್ತಿಯಾಗಿದೆ. ಡಿಸಿ ಇಕ್ರಮ್ ಶರೀಫ್, ಎಡಿಸಿ ರಾಯಪ್ಪ ಹುಣಸಗಿ, ಎಸಿ ಸಾಹಿತ್ಯ ಕಾರು ಜಪ್ತಿ ಮಾಡಲಾಗಿದೆ. ಪರಿಹಾರ ವಿಳಂಬ ಆಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಕಲಬುರಗಿ ಜಿಲ್ಲಾಧಿಕಾರಿ ಜೊತೆಗೆ ಡಿಸಿ ಇಕ್ರಮ್ ಶರೀಫ್ ಏನಿದ್ದಾರೆ, ಸೊ ಅವರ ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. ಎಸಿ ಸಾಹಿತ್ಯ ಕಾರನ್ನು ಜಪ್ತಿ ಮಾಡಲಾಗಿದೆ. ನ್ಯಾಯಾಲಯದ ಆದೇಶದಂತೆ 8 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಲ್ಲಿ ವಿಫಲ ಆಗಿದ್ದಾರೆ. ಸೊ 2009ರಲ್ಲಿ ನಂದಿಕೂರು ಗ್ರಾಮದಲ್ಲಿ ಶುದ್ಧೀಕರಣ ಘಟಕಕ್ಕೆ 2 ಎಕರೆ ಸ್ವಾಧೀನ ಮಾಡಲಾಗಿರುತ್ತೆ. ಸೂಕ್ತ ಪರಿಹಾರ ನೀಡುವಂತೆ ಕೋರ್ಟ್ ಮೊರೆ ಹೋಗಿರ್ತಾರೆ. ಪ್ರಕಾಶ್ ಮಲಕಪಪ್ ಆದರೆ ಕೇವಲ 10 ಲಕ್ಷ ರೂಪಾಯಿ ಮಾತ್ರ ಪರಿಹಾರವನ್ನು ನೀಡಿರ್ತಾರೆ ಜಿಲ್ಲಾಡಳಿತದಿಂದ. ಇದೀಗ ಜಿಲ್ಲಾಡಳಿತಕ್ಕೆ ಶಾಕ್ ಎದುರಾಗಿದೆ. ಯಾಕೆ? ಡಿಸಿ, ಎಡಿಸಿ, ಎಸಿ ಕಾರ್ಗಳನ್ನೇ ಜಪ್ತಿ ಮಾಡಲಾಗಿದೆ. ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೇ ಬುದ್ಧಿ ಬರೋದು. ಪರಿಹಾರ ಯಾಕೆ ಲೇಟ್ ಆಯಿತು, ಯಾಕೆ ಬಿಡುಗಡೆ ಮಾಡಲಿಲ್ಲ? ಸೊ ಹಿಂಗೆ ಮಾಡ್ತು ಅಂತಂದರೆ ಅಧಿಕಾರಿಗಳ ಕುತ್ತಿಗೆಗೆ ಬರಬೇಕು ಯಾವಾಗಲೂ. ಅವ್ರದ್ದು ಮಾಡಿದ ತಪ್ಪುಗಳಿಗೆ ಏನಿರುತ್ತೆ, ಸೊ ಅವೆಲ್ಲ ಅವ್ರಿಗೆ ಬಂದಾಗಲೇ ಅವ್ರಿಗೆ ಬುದ್ಧಿ ಬರೋದು. ಪರಿಹಾರ ನೀಡುವಂತೆ ಕೋರ್ಟ್ ಮೊರೆ ಹೋಗಿದ್ರು ನೋಡಿ ಪ್ರಕಾಶ್ ಅವರು. ಸೊ ಇದೀಗ ಜಿಲ್ಲಾಡಳಿತಕ್ಕೆ ಶಾಕ್ ಎದುರಾಗಿದೆ. ಕಾರಣ ಏನು? ಡಿಸಿ, ಎಡಿಸಿ, ಎಸಿ ಅವರ ಕಾರುಗಳನ್ನೇ ಜಪ್ತಿ ಮಾಡಲಾಗಿದೆ. ಸ್ವಾಧೀನ ಪಡಿಸ್ಕೊಂಡಂಥ ಭೂಮಿಗೆ ಪರಿಹಾರ ವಿಳಂಬ ಆಯಿತು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಥರ ಕಾರುಗಳನ್ನು ಜಪ್ತಿ ಮಾಡಲಾಗಿರುವಂತಹ ಘಟನೆ. 2009ನಲ್ಲಿ ನಮ್ಮ ಹೊಲ ನಂದಿಕೂರಿನಲ್ಲಿ ಇದ್ದಿದ್ದು 2 ಎಕರೆ 11 ಗುಂಟೆ STP ಸಲುವಾಗಿ ಅಕ್ಯುಪೈ ಮಾಡಿದ್ರು. ಅದು 2018ನಲ್ಲಿ ಹೆಚ್ಚುವರಿ ಭೂ ಪರಿಹಾರ ಕೊಡ್ರಿ ಅಂತೇಳಿ ಜಡ್ಮೆಂಟ್ ಆಗಿದೆ ಸರ್. 2018ನಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ. ಆದ್ರೂ ಕೂಡ ಅವರು ಕೊಟ್ಟಿಲ್ಲ ಸರ್. ಆಮೇಲೆ ಹೆಚ್ಚುವರಿ ಪರಿಹಾರ 170 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಅಂತ ಕೊಡೋ ಅಂತ ಹೇಳಿದ್ವಿ. ಅದು ಆಮೇಲೆ ನಾವು EP ಹಾಕಿದ್ವಿ ಸರ್ 2019ನಲ್ಲಿ. 2019ಲಿಂದ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಸರ್. ಮೊನ್ನೆ ಗೊತ್ತಿರ್ಬೋದು ನಿಮ್ಗೆ, DC ಕಾರು ನಾವು ಅರೆಸ್ಟ್ ಮಾಡಿದ್ವಿ, ಸೀಸ್ ಮಾಡಿದ್ವಿ. ಅವಾಗೂ ಕೂಡ ಅವರು ಅಪೀಲ್ಗೆ ಹೋದ್ರು ಸರ್. ಮೊದಲೇ ಅಪೀಲ್ ಡಿಸ್ಮಿಸ್ ಆಗಿತ್ತು ಸರ್. ಮತ್ತೆ ಇದು DC ಕೂಡ ಹೋದ್ರು ಸರ್. ಹೈಕೋರ್ಟ್ನಲ್ಲಿ ಅಟ್ಲೀಸ್ಟ್ 50% ಆದರೂ ಅವರಿಗೆ ಕೊಡ್ರಿ. ಯಾಕಂದ್ರೆ ಸುಮಾರು ವರ್ಷ ಆದ್ರು. ನಮ್ಮ ತಾಯರು 3 ವರ್ಷ ಅಕ್ಕಪಕ್ಕ ಜಮೀನುಗಳು ಆಗಿದ್ದಾವೆ, ನಮ್ಗೆ ಯಾಕಾಗಿಲ್ಲಪ್ಪ ಅಂತ ಹೇಳಿ ಮನಸ್ಸಿಗೆ ನೋವು ಮಾಡ್ಕೊಂಡು ತೀರ್ಕೊಂಡ್ ಬಿಟ್ಟಿದ್ದಾರೆ. ನ್ಯಾಯಾಲಯದಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಇದು 2009ನಲ್ಲಿ ನಮ್ಮ ಹೊಲ ನಂದಿಕೂರಿನಲ್ಲಿ ಇದ್ದಿದ್ದು 2 ಎಕರೆ 11 ಗುಂಟೆ